ನಾನು ವಿ ಕಮಲಾ ಅಂತ 25 ವರ್ಷ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ನರ್ಸಿಂಗ್ ಕಾಲೇಜು ನಡೆಸಿದೆ. ಆಮೇಲೆ ಒಂದು ಸ್ಕೂಲು ನರ್ಸರಿ ಟು 10th ನಡೀತಾ ಇದೆ. ಈಗ ಒಂದು ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ, ನನಗೆ 72 ವರ್ಷ, ನನ್ನ ಇಷ್ಟು ವರ್ಷದ ಅನಿಸಿಕೆಗಳು, ನಾವು ಸ್ಕೂಲಲ್ಲಿ ಓದಿದಾಗ ಬೆಳೆದು ಬಂದ ಎಂತಹ ವಾತಾವರಣ ಇತ್ತು, ಸಾಂಸ್ಕೃತಿಕ ವಾತಾವರಣ ಆಗಲಿ, ಐಡಿಯಾಲಜಿ ಅಂದರೆ ಸತ್ಯನೇ ಹೇಳಬೇಕು, ಸುಳ್ಳು ಹೇಳಬಾರ್ದು, ಕೆಟ್ಟದನ್ನು ಮಾಡಬಾರ್ದು, ಒಬ್ಬರದಕ್ಕೆ ವಸ್ತುಗಳಿಗೆ ಆಸೆ ಪಡಬಾರ್ದು ಅನ್ನೋದು ನಮಗೆ ಚಿಕ್ಕದ್ರಿಂದನೇ ಬೆಳೆಸಿ ಕಳಿಸ್ತಾಯಿದ್ರು. ಈಗ ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಂಥ ವಾತಾವರಣ ಇದೆ ಅಂದರೆ ಐಫೈ ವಾತಾವರಣ. ನಾವೆಷ್ಟು ಲಕ್ಸುರಿಯಸ್ ಆಗಿದ್ವಿ, ನಮ್ಮಪ್ಪ ಏನು, ನಮಗೇನು, ನಾವೇನಕ್ಕೆ ಇದು ಬಂದಿದ್ದೀವಿ, ಓದಿದ್ದೀವಿ ಏನಂದರೆ ಒಂದು ಪೊಸಿಷನ್ ಬೇಕು, ಅರ್ನ್ ಮಾಡಬೇಕು ಅನ್ನೋದೊಂದು ಇದೆಯೇ ಹೊರತು ಕ್ಯಾರೆಕ್ಟ್ರ ವಿಷಯ ಆಗಲಿ ಅಥವಾ ವ್ಯಾಲ್ಯೂಸ್ ಆಗಲಿ, ಫ್ಯಾಮಿಲಿ ವ್ಯಾಲ್ಯೂ ಆಗಲಿ ಅಥವಾ ಸೊಸೈಟಿ ವ್ಯಾಲ್ಯೂಸ್ ಆಗಲಿ ಅಥವಾ ದೇಶದ ಬಗ್ಗೆ ಆಗಲಿ ಯಾರಿಗೂ ಅಭಿಮಾನ ಇಲ್ಲ. ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗ ಏನು ಹೇಳ್ತಾಯಿದ್ರು, ಫಸ್ಟು ನಾವು, ಆಮೇಲೆ ನಮ್ಮ ಅಪ್ಪ ಅಮ್ಮ ಫಸ್ಟು, ಅದಾದಮೇಲೆ ನಮ್ಮ ಮನೆ, ಅದಾದಮೇಲೆ ನಮ್ಮ ಹಳ್ಳಿ, ಅದಾದಮೇಲೆ ನಮ್ಮ ರಾಜ್ಯ, ಅದಾದಮೇಲೆ ನಮ್ಮ ದೇಶ ಅಂತ ಬರೋದು. ಈಗ ಅದಿಲ್ಲ, ಫಸ್ಟು ನಾನು ಅನ್ನೋದು ಬರುತ್ತೆ. ನಾನು ಬಯಸುವುದು ಒಂದು 4 ವಿಷಯ ಅಂದರೆ, ಮನುಷ್ಯ ಯಾವುದು ಪರ್ಮನೆಂಟ್ ಅಲ್ಲ. ನಾವು ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ಮಧ್ಯದಲ್ಲಿರೋ ಜೀವನದಲ್ಲಿ ನಾವೊಂದು 10 ಜನಕ್ಕಾದರೂ ಒಂದು ಹೆಲ್ಪ್ ಮಾಡಿ, ಒಂದು 4-5 ಜನ ಆದರೂ ಅಪ್ಪ ಇವರು ಒಳ್ಳೆಯವರು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಇಲ್ಲ. ಇವಾಗ ಯಾವಾಗಲೂ ಟಿ ವಿ ನೋಡಿ, ಪೇಪರ್ ನೋಡಿ, ಯಾವಾಗ ನೋಡಿದ್ರೆ ಬರೀ ಕೆಟ್ಟ ವಿಷಯಗಳೇ ಬರುತ್ತೆ. ಯಾತಕ್ಕೆ ಬೇಕು? ನಮ್ಮ ಮಕ್ಕಳನ್ನ ನಾವು ಯಾಕೆ ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ, ಬೆಳೆಸ್ತಾ ಇಲ್ವಾ, ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇಲ್ವಾ? ಶಾಲೆಗಳಲ್ಲಿ ಸಿಲೆಬಸ್ ಸರಿ ಇಲ್ವಾ? ಯಾಕೆ ದೇಶಾಭಿಮಾನ ಅನ್ನೋದು ಅಥವಾ ಕೆಲಸ ಮಾಡಬಾರ್ದು ಅನ್ನೋದು ಯಾಕಿದೆ? ಈಗ ಒಂದು ಸ್ಕೂಲಲ್ಲಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವು, ನಮ್ಮ ಕ್ಲಾಸ್ ರೂಮ್ನ ನಾವೇ ಕ್ಲೀನ್ ಮಾಡ್ತಿದ್ವಿ, ನಮ್ಮ ಕಸನ ನಾವೇ ಎತ್ತಿದ್ವಿ. ಈಗೆಲ್ಲರೂ ಬಸ್ಸಲ್ಲಿ ಹೋಗಿ ಕಸ ಎತ್ತಿ ರೋಡ್ಗೆ ಹಾಕ್ತಾರೆ. ಯಾಕೆ? ಪರಿಸರ ಕಾಳಜಿ ಇರಲೇಬೇಕಲ್ವ? ಒಬ್ಬರಿಂದ ನಮ್ಮ ದೇಶನಾಗಲಿ ಯಾವುದನ್ನೇ ಆಗಲಿ ಉದ್ಧಾರ ಮಾಡೋಕ್ಕಾಗಲ್ಲ. ನಾವೇನು ಅಂದ್ಕೋಬೇಕು, ನಮ್ಮ ಕೈಯಲ್ಲಾಗಿದ್ದು ಬೇರೆಯವ್ರದ್ದು ನಾವು ಕಂಡಮ್ ಮಾಡೋದು ಬೇಡ. ನಾವು ಒಂದು ಬೆರಳು ಬೇರೆಯವ್ರ ಕಡೆಗೆ ತೋರಿಸಿದ್ರೆ 4 ಬೆರಳು ನಮ್ಮ ಕಡೆಗೆ ತೋರಿಸ್ತಾ ಇರುತ್ತೆ. ನಮ್ಮನ್ನು ನಾವು ಹೇಗಿರ್ತೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟು. ಆಮೇಲೆ ನಾನು ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇರೋದ್ರಿಂದ ನನ್ನ ಅನಿಸಿಕೆ ಏನು ಅಂದರೆ, ಈಗಿಂದು ಸಂಬಂಧಗಳು, ಫ್ಯಾಮಿಲಿಗಳ ಸಂಬಂಧಗಳು ಕಮ್ಮಿ ಆಗಿದೆ. ಎಲ್ಲರಿಗೂ ಸಮಾಧಾನ ಇಲ್ಲ, ಫಾಸ್ಟ್ ಲೈಫು. ಅಪ್ಪ ಅಮ್ಮಂದರು ನಿಮಗೆ 25-30 ವರ್ಷ ಸಾಕಿ ನಿಮಗೋಸ್ಕರ ಅವರು ಕೆಲಸ ತ್ಯಾಗ ಮಾಡಿರ್ತಾರೆ. ನಿಮ್ಗೆ ಹುಷಾರಿಲ್ಲದೆ ಇದ್ದಾಗ ರಾತ್ರಿಯೆಲ್ಲ ಎದ್ದು ನೋಡಿರ್ತಾರೆ. ಅದೇ ಅವ್ರಿಗೆ ವಯಸ್ಸಾದಾಗ ನೀವು ಒಂದು ದಿವಸದಲ್ಲಿ 1 ಗಂಟೆ ಅವರ ಜೊತೇಲಿದ್ದು ಅವ್ರಿಗೆ ಜೊತೇಲಿ ಇಟ್ಕೊಂಡು ಪ್ರೀತಿ ಯಾಕೆ ಮಾಡಬಾರ್ದು? ಅದು ಮಾಡಿದಾಗ ಯಾವ ಓಲ್ಡ್ ಏಜ್ ಹೋಮ್ಗಳು ನೆಸೆಸಿಟಿನೇ ಇರಲ್ಲ. ಮತ್ತು ಯಾರು ಡಿಪ್ರೆಷನ್ಗಾಗಲಿ ಇದಕ್ಕಾಗಲಿ ಹೋಗೋದಿಲ್ಲ. ಅವರು ಮಾನಸಿಕವಾಗಿ ಆರೋಗ್ಯವಾಗಿ ಇರ್ತಾರೆ. ಈಗ ನಮ್ಮ ಅಪ್ಪ ಅಮ್ಮನ ನಾವೇ ನೋಡ್ಕೊಳ್ಳಿಲ್ಲ ಅಂದರೆ ಬೇರೆಯವರು ಯಾರು ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಸಾಧ್ಯನಾ? ಅದು ನಮ್ಮ ಕರ್ತವ್ಯ. ಯಂಗ್ ಜನರೇಷನ್ಗೆ ನನ್ನ ಕಾಳಜಿ ಏನು ಅಂದರೆ, ಫಸ್ಟ್ ನಿಮ್ಮ ಫ್ಯಾಮಿಲಿ, ದೆನ್ ವ್ಯಾಲ್ಯೂಸ್, ದೆನ್ ಬಿ ಟ್ರೂ ಟು ಯುವರ್ ಸೆಲ್ಫ್.